ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಅಮಾವಾಸ್ಯೆಯಾದ ಕಾರಣ ಯಾರ ಜೊತೆಗೂ ವಾದ ಮಾಡಬೇಡ. ಆದರೆ ಒಂದು ಮಾತು ತಿಳಿದುಕೋ, ನೀನು ಸರಿಯಾಗಿದ್ದೀಯಾ, ಆದರೆ ನಿನ್ನ ತಾಳ್ಮೆ ಪರೀಕ್ಷೆ ಮಾಡುವಂಥ ಸಮಯ ಬಂದೇ ಬರುತ್ತದೆ. ಹೆದರಬೇಡ. ಆದರೆ ಒಂದು ಮಾತು ತಿಳಿದುಕೋ, ಏನೇ ಮಾಡಿದ್ರೂ, ಏನೇ ವಾದ ಮಾಡಿದ್ರೂ ಅದರಲ್ಲಿ ಅರ್ಥ ಇರಬೇಕು. ಅರ್ಥ ಇದ್ದಾಗ ಮಾತ್ರ ಅಲ್ಲಿ ಒಂದು ವಾದಕ್ಕೆ ಬೆಲೆ ಇದೆ. ಇಲ್ಲ ಅಂದರೆ ಇಲ್ಲ. ಯೋಚನೆ ಮಾಡಬೇಡ. ಎಲ್ಲ ಕೆಲಸಗಳು ತನ್ನಿಂದ ತಾನೇ ಆಗ್ತಾಯಿವೆ, ಆಗುತ್ತದೆ ಕೂಡ. ಚಿಂತೆ ಮಾಡೋದನ್ನು ಬಿಟ್ಟು ನೆಮ್ಮದಿಯಿಂದ ಇರು. ನನ್ನ ಪಾದಕ್ಕೆ ಹಾಕಿದ್ದೀಯಾ ಅಂತ ಹೇಳ್ತಾನೆ ಇದ್ದೀಯಾ. ಅಂದ ಮೇಲೆ ಯೋಚನೆ ಏಕೆ ಕಂದ? ಮಾಡುವಂಥ ಕೆಲಸದಲ್ಲಿ ಗಮನ ಇಟ್ಟು ಮಾಡು. ಮಾಡುವ ಕೆಲಸದಲ್ಲಿ ಗಮನವಿಟ್ಟು ಮಾಡಿದಾಗ ಮಾತ್ರ ಅದರ ಪೂರ್ಣ ಫಲ ಅನುಭವಿಸಲು ಸಾಧ್ಯ. ಹೌದು, ಇವತ್ತೇನೋ ಒಂದು ಕೆಲಸ ಆಗಬೇಕಾಗಿತ್ತು, ಆಗಲಿಲ್ಲ. ಸೋಮವಾರ ದಿನ ಖಂಡಿತ ಆಗುತ್ತದೆ. ಚಿಂತೆ ಮಾಡಬೇಡ. ನಾನು ನಿನ್ನ ಜೊತೆಗೆ ಇದ್ದೇನೆ. ನಾನೇ ನಿನ್ನನ್ನು ಹರಿಸುತ್ತೇನೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ನಿನ್ನ ಬೆಲೆ, ನಿನ್ನ ತಾಕತ್ತೇನೆಂಬುದನ್ನು ಅರ್ಥವಾಗುವ ಸಮಯ ಬಂದಾಗಿದೆ. ಮಾಡುವಂಥ ಕೆಲಸದಲ್ಲಿ ಪ್ರೀತಿ ಇರಲಿ. ಏನೇ ತೊಂದರೆ ಆದರೂ ಯೋಚನೆ ಮಾಡಬೇಡ. ನಾನಿದ್ದೇನೆ, ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ಹಾಗೆಯೇ ಕೆಲವು ದಿನಗಳ ಹಿಂದೆ ಒಂದು ಚಿಕ್ಕ ಮನಸ್ತಾಪ ಆಗಿದ್ದು, ಅದು ಸರಿ ಹೋಗುತ್ತದೆ. ಸಂಬಂಧಗಳ ಬೆಲೆ, ನಿನಗೆ ಯಾರು ಮನಸ್ಸು ನೋವು ಮಾಡಿದ್ದಾರೋ ಅವ್ರಿಗೆ ಗೊತ್ತಾ, ಹಾಗೆ ಆಗುತ್ತದೆ. ಯೋಚನೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲಿ ಗೊತ್ತಾಗುತ್ತದೆ, ಸರಿನಾ? ಹಾಗೆ ಬರುವ 7 ದಿನಗಳಲ್ಲಿ ಒಂದು ಕಾರ್ಯ ಆಗಲಿದೆ ನಿನ್ನ ಮನೆಯಲ್ಲಿ. ಮನೆಯಲ್ಲಿ ಸ್ವಲ್ಪ ಲೈಟಿನ ಸಮಸ್ಯೆ ಇದೆ. ಒಂದಕ್ಕೊಂದು ವೈರ್ ಕಟ್ಟಾಗಿದೆ. ಹುಷಾರಾಗಿರು. ಯೋಚನೆ ಮಾಡಬೇಡ. ಹಾಗೆ ಸಾಯಿ ಮಂದಿರಕ್ಕೆ ಬರಬೇಕೆಂದು ಚಿಂತೆ ಮಾಡ್ತಾ ಇದ್ದೆಲ್ಲ, ಚಿಂತೆ ಮಾಡಬೇಡ, ಬಂದು ಬಿಡು. ಏನೂ ಆಗೋದಿಲ್ಲ. ನಿನ್ನನ್ನು ಯಾರೂ ಪ್ರಶ್ನೆಯೂ ಮಾಡೋದಿಲ್ಲ. ಹಾಗೆಯೇ ಬರುವ ದಿನಗಳಲ್ಲಿ ಅದ್ಭುತವಾದ ಲಾಭಗಳೇ ಇದೆ. ಅದಕ್ಕಾಗಿ ನೀನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದೊಂದಾಗಿ ಬಗೆಹರಿತಾ ಇದೆ. ಬಗೆಹರಿದಾದ ಮೇಲೆ ಏನೆಂಬುದು ನಿನಗೆ ಅರ್ಥ ಆಗ್ತಾ ಇದೆ. ಆದರೆ ಒಂದು ತಿಳಿದುಕೋ, ಇನ್ನು ಕೆಲವು ದಿನಗಳಲ್ಲಿ ನಿನಗೆ ಇಷ್ಟು ಅವಮಾನ ಮಾಡಿದವರು ನಿನ್ನ ಕಾಲಿನ ಹತ್ರ ಬೀಳುವಂಥ ಸಮಯ ಬಂದಾಗಿದೆ. ನಿನ್ನ ಕುಟುಂಬ ಒಡೆದವರು, ನಿನ್ನ ಬೆನ್ನ ಹಿಂದಿಗೆ ಚೂರಿ ಹಾಕಿದವರು ಎಲ್ಲರೂ ಬಂದೇ ಬರುತ್ತಾರೆ. ಚಿಂತೆ ಮಾಡಬೇಡ. ಅತ್ಯಂತ ಶೀಘ್ರದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತದೆ. ಹಾಗೆಯೇ ಕೆಲವು ದಿನಗಳ ಹಿಂದೆ ಮಾತನಾಡದವರು ಕೂಡ ಮಾತನಾಡುತ್ತಾರೆ. ಶುಭ ದಿನ.